ಎಲ್ರಿಗೂ ನಮಸ್ಕಾರ. ಈಗ ನಾವು ಜಿಲ್ಲೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರಾಯಚೂರು ಜಿಲ್ಲೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದನ್ನು ಬಿಸಿಲ ನಾಡು, ಭತ್ತದ ನಾಡು, ಜಾತ್ರೆಗಳ ಜಿಲ್ಲೆ, ದಾಸ ಸಾಹಿತ್ಯದ ತೊಟ್ಟಿಲು ಹಾಗೂ ಇನ್ನು ಅನೇಕ ರೀತಿಯಲ್ಲಿ ಈ ರಾಯಚೂರನ್ನು ನಾವು ನೋಡಬಹುದು. ಈ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 7 ತಾಲೂಕುಗಳಿವೆ. ರಾಯಚೂರು, ದೇವದುರ್ಗ, ಸಿಂಧನೂರು, ಮಾನ್ವಿ, ಸಿರಿವಾರ, ಲಿಂಗಸೂಗೂರು ಹಾಗೂ ಮಸ್ಕಿ. ಇತ್ತೀಚೆಗೆ ಮಸ್ಕಿ ಮತ್ತು ಸಿರಿವಾರ 2 ತಾಲೂಕುಗಳು ಹೊಸದಾಗಿ ಸೇರಿಕೊಂಡಿವೆ. ರಾಯಚೂರಿನ ಸಂಪೂರ್ಣ ವಿಸ್ತೀರ್ಣ 8,386 ಕಿಲೋಮೀಟರ್ ಸ್ಕ್ವೇರ್. ಚದರಗಳಲ್ಲಿ ಹೇಳಬೇಕಂದ್ರೆ 3,238 ಚದರ ಮೈಲುಗಳು. ಇಲ್ಲಿನ ಜನಸಂಖ್ಯೆ ಬಂದು 2011 ಪ್ರಕಾರ 19,28,812. ಇಲ್ಲಿಯ ಸಾಂದ್ರತೆ 230 ಕಿಲೋಮೀಟರ್ ಸ್ಕ್ವೇರ್, ಅಂದರೆ 600 ಚದರ ಮೈಲುಗಳು. ಚದರ ಮೈಲಿಗೆ 600 ಜನ ಇಲ್ಲಿ ವಾಸಿಸುತ್ತಾರೆ. ಇಲ್ಲಿ ಸುಮಾರು 84.72% ಹಿಂದೂಗಳು, 14.10% ಮುಸ್ಲಿಮರು, 0.54% ಕ್ರಿಶ್ಚಿಯನ್ನರು, 0.64% ಇತ್ಯಾದಿ ಜನ ವಾಸಿಸುತ್ತಾರೆ. ಇಲ್ಲಿ 74.87% ಕನ್ನಡದವರು, 11.57% ಉರ್ದು ಜನ, 8.11% ತೆಲುಗು, 1.79% ಲಂಬಾಡಿ, 1.75% ಹಿಂದಿ ಹಾಗೂ 1.91% ಇತರೆ ಭಾಷೆಯನ್ನು ಇಲ್ಲಿ ಮಾತನಾಡುತ್ತಾರೆ. ಇಲ್ಲಿನ ಆಡಳಿತ ಭಾಷೆಯಾಗಿ ಕನ್ನಡವನ್ನು ನಾವು ಕಾಣಬಹುದು. ಇಲ್ಲಿನ ಪ್ರವಾಸಿ ಸ್ಥಳವಾಗಿ ನಾವು ಮೊದಲನೆಯದಾಗಿ ರಾಯಚೂರು ಜಿಲ್ಲೆಯ ಕೋಟೆಯನ್ನು ನಾವು ನೋಡಬಹುದು. ನಂತರದಲ್ಲಿ ಮಸ್ಕಿ ತಾಲೂಕಿನ ಅಶೋಕನ ಶಿಲಾಶಾಸನವನ್ನು ನಾವು ಕಾಣಬಹುದು. ಮತ್ತೊಂದು ಮುದ್ಗಲ್ ಕೋಟೆ, ನಂತರದಲ್ಲಿ ಕಲ್ಲೂರಿನ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೂ ಸುಗರೇಶ್ವರ ದೇವಸ್ಥಾನ ಇತ್ಯಾದಿ ಪ್ರವಾಸಿ ಸ್ಥಳಗಳನ್ನು ನಾವು ಕಾಣಬಹುದು. ರಾಯಚೂರು ಜಿಲ್ಲೆಯ ಇತಿಹಾಸವನ್ನು ನೋಡುತ್ತಾ ಹೋದರೆ, ರಾಯಚೂರು ಜಿಲ್ಲೆಯ ಪಿಕ್ಲಿಹಾಳ ನವಾಶಿಲಾಯುಗದ ತಾಣವಾಗಿದೆ. ಇದು ಮುದ್ಗಲ್ ಕೋಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣದಲ್ಲಿ ತುಂಗಭದ್ರಾ, ಉತ್ತರಕ್ಕೆ ಕೃಷ್ಣಾ ನದಿ ಹಾಸು ಹೊದ್ದಿವೆ. ಇತ್ತೀಚೆಗೆ ರಾಯಚೂರು ವಿಶ್ವವಿದ್ಯಾಲಯವನ್ನು ರಾಯಚೂರಿನಲ್ಲಿ ಸ್ಥಾಪನೆ ಮಾಡಿದರು. ಲಿಂಗಸೂರು ತಾಲೂಕಿನ ಕೋಣಗಲ್ ಎಂಬ ಊರು ಅದು ಒಂದು ಯುದ್ಧ ಭೂಮಿಯಾಗಿದೆ. ಕೋಣಗಲ್ ಕದನವು 1800ರಲ್ಲಿ ದೊಂಡಿಯ ವಾಘ ಮತ್ತು ಒಲ್ಲೆಯ ನಡುವೆ ನಡೆದಿತ್ತು. ರಾಯಚೂರು ಜಿಲ್ಲೆ ಇದುವರೆಗೆ 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಇದು 1928 ಮೇ 23ರಲ್ಲಿ ದಾಖಲಾಗಿತ್ತು. ನಮ್ಮ ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಪ್ರದೇಶವು ರಾಯಚೂರಾಗಿದೆ. ಇದು ರಾಯಚೂರು ನಮ್ಮ ಕರ್ನಾಟಕದ ರಾಜಧಾನಿಯಿಂದ 409 ಕಿಲೋಮೀಟರ್ ದೂರದಲ್ಲಿದ್ದು 1335 ಅಡಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ಇದನ್ನು ಕಾಟನ್ ಸಿಟಿ ಅಂತಲೂ ಕರೆಯಲಾಗುತ್ತೆ. ಇನ್ನು ಇತಿಹಾಸದ ಬಗ್ಗೆ ನೋಡ್ತಾ ಹೋದರೆ, ಅಶೋಕನ ಒಂದು ಶಾಸನವಾಗಿರ್ತಕ್ಕಂತಹ ಮಸ್ಕಿಯ ಶಿಲಾಶಾಸನ, ಅದರಲ್ಲಿ ಅಶೋಕನನ್ನು ದೇವನಾಮಪ್ರಿಯ ಅಶೋಕನೆಂದು ಬಿಂಬಿಸಲಾಗಿದೆ. ಅಶೋಕನ ಕಾಲದಲ್ಲಿ ಈ ಪ್ರದೇಶ ವೈಸ್ರಾಯ್ ಅಥವಾ ಮಹಾಮಾತ್ರದ ಆಡಳಿತದಲ್ಲಿತ್ತು. ತದನಂತರ ಶಾತವಾಹನರ ಭಾಗವಾಗಿತ್ತು. 3-4ನೇ ಶತಮಾನದಲ್ಲಿ
ವಾಕಾಟಕರು ಆಡಳಿತ ಮಾಡುತ್ತಿದ್ದರು. ಕದಂಬರು ಹಾಗೂ ಬಾದಾಮಿ ಚಾಲುಕ್ಯರು ಈ ಪ್ರದೇಶವನ್ನು ಆಳಿದ್ದಾರೆ. ಎರಡನೇ ಪುಲಕೇಶಿ ಪಲ್ಲವರನ್ನು ಸೋಲಿಸಿ ಈ ಪ್ರದೇಶವನ್ನು ವಶಪಡಿಸಿಕೊಂಡನಂತೆ. ಮಾನ್ವಿ ತಾಲೂಕಿನ ಒಂದು ಶಾಸನದ ಪ್ರಕಾರ ರಾಷ್ಟ್ರಕೂಟರ ರಾಜ ಎರಡನೇ ಕೃಷ್ಣ ಈ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿದ್ದನಂತೆ. ದೆಹಲಿ ಸುಲ್ತಾನರ ಆಕ್ರಮಣದಿಂದ 1323ರಲ್ಲಿ ಕಾಕತೀಯರ ಮರಣದ ನಂತರ ಈ ರಾಯಚೂರು ವಿಜಯನಗರದ ಪಾಲಾಯಿತು. ನಂತರ ಆದಿಲ್ ಶಾಹಿಗಳ ನಂತರ ಹೈದರಾಬಾದಿನ ನಿಜಾಮರ ಆಳ್ವಿಕೆಯಲ್ಲಿ ಈ ರಾಯಚೂರು ಒಳಪಟ್ಟಿತ್ತು. ರಾಯಚೂರಿನಲ್ಲಿ ಕಟ್ಟಲ್ಪಟ್ಟ ಕೋಟೆ 1294ರಲ್ಲಿ ನಿರ್ಮಾಣವಾಗಿತ್ತು ಎಂದು ಅರೇಬಿಕ್ ಕಲ್ಲಿನ ಶಾಸನದಲ್ಲಿ ಹೇಳಲಾಗಿದೆ. ನಂತರ ಆಪರೇಷನ್ ಪೋಲೋ ನಂತರದ ನಮ್ಮ ಭಾರತೀಯ ಒಕ್ಕೂಟಕ್ಕೆ ಹೈದರಾಬಾದ್ ನಿಜಾಮರ ಒಕ್ಕೂಟವನ್ನು ಸೇರಿಸಿ 17 ಸೆಪ್ಟೆಂಬರ್ 1948ರಲ್ಲಿ ಹೈದರಾಬಾದ್ ಪ್ರಾಂತ್ಯವು ಸ್ವಾತಂತ್ರ್ಯಗೊಂಡಿತು. ನಂತರ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಮಾಡಿದಾಗ ರಾಯಚೂರು ಜಿಲ್ಲೆಯು ಕರ್ನಾಟಕದ ಒಂದು ಭಾಗವಾಗಿ ಹೊರಹೊಮ್ಮಿತು. ಈಗಿನ ಜಿಲ್ಲಾಧಿಕಾರಿಯಾಗಿ ಚಂದ್ರಶೇಖರ್ ಎಲ್ ನಾಯಕ್ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿನ ಆರ್ಥಿಕತೆ ಬಗ್ಗೆ ನೋಡುತ್ತಾ ಹೋದರೆ ದೇಶಕ್ಕೆ ಅತಿ ಹೆಚ್ಚು ಚಿನ್ನವನ್ನು ಕೊಡ್ತಕ್ಕಂತಹ ಹಟ್ಟಿ ಗೋಲ್ಡ್ ಮೈನ್ಸ್ ರಾಯಚೂರು ಜಿಲ್ಲೆಯಲ್ಲಿಯೇ ಇದೆ. ಇದು ರಾಯಚೂರಿನಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಕರ್ನಾಟಕಕ್ಕೆ ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತಿರತಕ್ಕಂತಹ ಥರ್ಮಲ್ ಪವರ್ ಸ್ಟೇಷನ್ ಕೂಡ ರಾಯಚೂರಿನ ಶಕ್ತಿನಗರದಲ್ಲಿದೆ. ಹಾಗೂ ಇಲ್ಲಿನ ನೀರಾವರಿ ಹಾಗೂ ಕೃಷಿಯ ಬಗ್ಗೆ ನೋಡ್ತಾ ಹೋದರೆ ನಾರಾಯಣಪುರ ಅಣೆಕಟ್ಟಿನ ಬಸವಸಾಗರದಿಂದ ಹಾಗೂ ತುಂಗಭದ್ರಾ ಅಣೆಕಟ್ಟಿನಿಂದ ಇಲ್ಲಿನ ರೈತರು ನೀರಾವರಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ರೈಸ್ ಬೌಲ್ ಟ್ಯಾಗ್ ಅನ್ನು ಕೂಡ ರಾಯಚೂರು ಜಿಲ್ಲೆ ತೆಗೆದುಕೊಂಡಿದೆ. ಇಲ್ಲಿ ಅತ್ಯಂತ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆದ ಭತ್ತವನ್ನು ದೇಶ ವಿದೇಶಕ್ಕೆ ರಫ್ತು ಮಾಡಲಾಗುತ್ತದೆ. ಇಲ್ಲಿ ಹತ್ತಿ, ಜೋಳ, ಮೆಕ್ಕೆಜೋಳ, ಗೋಧಿ, ಶೇಂಗಾ, ಸಜ್ಜಿ, ಭತ್ತ ಮತ್ತು ಮುಂತಾದ ಬೆಳೆಗಳನ್ನು ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ನಾವು ಮೊದಲೇ ಹೇಳಿದ ಹಾಗೆ ದಾಸ ಸಾಹಿತ್ಯದ ತೊಟ್ಟಿಲು ಎಂದು ಹೆಸರು ಬರಲು ಕಾರಣವಾಗಿರ್ತಕ್ಕಂತಹ ಜಗನ್ನಾಥದಾಸರು, ವಿಜಯದಾಸರು, ವಸುದೇವ, ವಿಠ್ಠಲ, ಗೋಪಾಲದಾಸ, ಪ್ರಾಣೇಶದಾಸ, ಪಂಗನಾಮ ತಿಮ್ಮಣ್ಣದಾಸ, ಕಲ್ಲೂರು ಸುಬ್ಬಣ್ಣಾಚಾರ್ಯ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಇನ್ನೂ ಅನೇಕ ಜನ ದಾಸರು ಈ ರಾಯಚೂರಿನಲ್ಲಿ ವಾಸವಿದ್ದ ಕಾರಣ, ಅವರ ಹುಟ್ಟು ಸ್ಥಳವಾದ ಕಾರಣ ರಾಯಚೂರನ್ನು ದಾಸ ಸಾಹಿತ್ಯದ ತೊಟ್ಟಿಲು ಎಂದು ಕರೆಯುವರು. ಸಿಂಧನೂರು ಇಲ್ಲಿನ ಅತ್ಯಂತ ಪ್ರಮುಖ ಆರ್ಥಿಕತೆಯ ತಾಲೂಕಾಗಿದ್ದು ಇಡೀ ಏಷ್ಯಾದ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳು ಮಾರಾಟವಾಗುವ ಮಾರುಕಟ್ಟೆ ಸಿಂಧನೂರು ತಾಲೂಕಿನಲ್ಲಿದೆ. ಅತಿ ಹೆಚ್ಚು ಭತ್ತವನ್ನು ಸಹ ಹಾಗೂ ಅತ್ಯಂತ ಆರ್ಥಿಕತೆಯನ್ನು ಹೊಂದಿರತಕ್ಕಂತಹ ಏಷ್ಯಾದ ಅತಿ ದೊಡ್ಡ ತಾಲೂಕು ಸಿಂಧನೂರು ತಾಲೂಕಾಗಿದೆ. ಇದು ಕೂಡ ರಾಯಚೂರು ಜಿಲ್ಲೆಯ ಅತಿ ಮುಖ್ಯ ತಾಲೂಕಾಗಿದೆ.